ನಡೆಸಿರಿ ನಿಮ್ಮದೇ ವೇದಿಕೆ, ನಿಮ್ಮದೇ ನಾಲಿಗೆ, ಏನು ಬೇಕಾದರೂ ಮಾತನಾಡಿ. ನಿಮ್ಮದೇ ಲೇಖನಿ, ನಿಮ್ಮದೇ ಪ್ರೆಸ್, ಏನು ಬೇಕಾದರೂ ಬರೆಯಿರಿ. ನಿಮ್ಮದೇ ತಕ್ಕಡಿ, ನಿಮ್ಮದೇ ಬಟ್ಟು, ಏನು ಬೇಕಾದರೂ ವಿಮರ್ಶಿಸಿ. ನಿಮ್ಮದೇ ಗೋಡೆ, ನಿಮ್ಮದೇ ಕಾಗದ, ಏನು ಬೇಕಾದರೂ ಅಂಟಿಸಿ. ನಿಮ್ಮದೇ ವಾದ್ಯ, ನಿಮ್ಮದೇ ಕಚೇರಿ, ಏನು ಬೇಕಾದರೂ ನುಡಿಸಿ. ನಿಮ್ಮದೇ ಕುಂಚ, ನಿಮ್ಮದೇ ಬಣ್ಣ, ಏನು ಬೇಕಾದರೂ ಚಿತ್ರಿಸಿ. ಆದರೆ ನಾಳಿನ ಕಾಲದ ವಿಮರ್ಶೆ ನಿಮ್ಮ ಹೆಣಗಳನ್ನು ಕೂಡ ಅಗೆದು ತೆಗೆದುಕೊಂಡು ಬಂದು ನೇಣಿಗೆ ಹಾಕುತ್ತೆ ಎಂಬುದು ಮಾತ್ರ ನೆನಪಿರಲಿ. ವೈರಮುತ್ತು ಅವರ ಪ್ರಸಿದ್ಧ ಕವಿತೆಗಳಲ್ಲಿ ಇದು ಕೂಡ ಒಂದು. ಇಂದು ನಮ್ಮ ಜೊತೆ, ನಮ್ಮ ನಡುವಿನ ಬಹಳ ಮುಖ್ಯವಾದ ಅನುವಾದಕಿ ಮಲರ್ವಿಳಿಯವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮಲರ್ವಿಳಿಯವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಅಧ್ಯಾಪಕರು. ಅವರು ತಮ್ಮ ಆಸಕ್ತಿಯ ಕ್ಷೇತ್ರವನ್ನಾಗಿ ಅನುವಾದವನ್ನು ಆರಿಸಿಕೊಂಡಿದ್ದಾರೆ. ಅವರ ಪ್ರಮುಖ ಕೃತಿಗಳು ವೈರಮುತ್ತು ಅವರ 33 ಕವಿತೆಗಳು, 9ನೆಯ ತಿರುಮರೈ, ಧ್ಯಾನಲಿಂಗ ಗುರು ತಂದ ಗುರು ಮತ್ತು ಪುದುಮೈ ಪಿತ್ತನ್ ಅನ್ನುವ ಒಂದು ಜೀವನ ಚಿತ್ರವನ್ನು ಕೂಡ ಅವರು ನಮಗಾಗಿ ಅನುವಾದಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ತಮಿಳಿನ ಜ್ಞಾನಪೀಠಿ ಅಖಿಲನ್ ಅವರನ್ನು ಕುರಿತಾದಂಥ ಒಂದು ಪರಿಚಯಾತ್ಮಕವಾದಂಥ ಕೃತಿಯನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಮೇಡಮ್, ಈ ಅನುವಾದ, ಕಾವ್ಯ, ಸಾಹಿತ್ಯ ಈ ಬಗೆಗಿನ ಆಸಕ್ತಿಗಳು ಹೇಗೆ, ಯಾವ ರೀತಿಯಿಂದ ಶುರುವಾದವು, ಹೇಗೆ ನಿಮಗೆ ಅವು ಖುಷಿ ಕೊಡ್ತಿದ್ದಾವೆ, ನಮ್ಮ ಜೊತೆ ಹಂಚ್ಕೋಬೋದಾ ಮೇಡಮ್? ಖಂಡಿತ. ನನಗೆ ಸಣ್ಣ ವಯಸ್ಸಿನಿಂದಲೇ ಭಾಷೆಯ ಬಗ್ಗೆ ತುಂಬ ಆಸಕ್ತಿ. ಕಾರಣ, ನನ್ನ ತಂದೆ 3-4 ಭಾಷೆಗಳನ್ನು ಓದ್ತಾ ಇದ್ರು. ಹಾಗಾಗಿ ನಾನು ಪ್ರಾರಂಭದಲ್ಲೇ ಆ ರೀತಿಯ ಆಸಕ್ತಿ ನನಗೆ ಅಲ್ಲಿಂದ ಬಂತು. ತಾತ, ಅಪ್ಪ, ಅಮ್ಮ ಓದುವುದನ್ನು ನೋಡ್ತಾ ನನ್ನ ಮಾತೃಭಾಷೆ ತಮಿಳು, ನಾನು ಓದಿದ ಕನ್ನಡ. ಹಾಗಾಗಿ ಅನೇಕ ಭಾಷೆಗಳನ್ನು ಕಲಿಯಬೇಕು ಎಂಬ ಉತ್ಸಾಹ ನನ್ನಲ್ಲಿ ಪ್ರಾರಂಭದಿಂದಲೇ ಇತ್ತು. ನಿಮ್ಮ ಆಸಕ್ತಿಯ ಕ್ಷೇತ್ರಗಳು ಕನ್ನಡ ಮತ್ತು ತಮಿಳು, ತಮಿಳಿನಿಂದ ಕನ್ನಡಕ್ಕೆ. ಹೌದು. ಈ ಅನುವಾದಕ್ಕೆ ಹೆಚ್ಚು ನಿಮಗೆ ಒಲಿದಿದ್ದಕ್ಕೆ, ನಿಮ್ಮ ಮನ ಅನುವಾದಕ್ಕೆ ಯಾಕೆ ಹೆಚ್ಚು ಒಲಿಯಿತು, ಅದ್ರ ಬಗ್ಗೆ ನಿಮಗೆ ಯಾರಾದರೂ ಗುರುಗಳು ಇದು ಅನುವಾದ ಮಾಡಿದ್ರೆ ನಿಮ್ಮ ಆಸಕ್ತಿಯ ಕ್ಷೇತ್ರ ಅನುವಾದ ಅಥವಾ ನಿಮ್ಮ ಕಾರ್ಯಕ್ಷೇತ್ರ ಅನುವಾದ ಅಂತ ಏನಾದರೂ ಹೇಳಿದ್ದುಂಟಾ ಮೇಡಮ್? ಖಂಡಿತ. ನೀವು ಹೇಳಿದ ಹಾಗೆ ನನ್ನ ಗುರುಗಳು ಡಾಕ್ಟರ್ ಕಾರ್ಲೋಸ್ ಎಂಬಂತಹವರು, ನಾನು MA ಓದುತ್ತಿದ್ದ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು 87ರ ಸಂದರ್ಭ, 85-87ರಲ್ಲಿ ಓದ್ತಾ ಇದ್ದಾಗ ನನ್ನ ಮಾತೃಭಾಷೆ ತಮಿಳು ಅಂತ ತಿಳಿದು ನನ್ನ ಹೆಸರಿನ ಮುಖಾಂತರನೇ ತಿಳಿಯುತ್ತೆ, ಮಲರ್ವಿಳಿ. ಹಾಗಾಗಿ ಅವರು ನನಗೆ ಮೊದಲ ಬಾರಿಗೆ ಯಾತಕ್ಕೆ ನೀವು ಅನುವಾದವನ್ನು ಮಾಡಬಾರ್ದು, 2 ಭಾಷೆಯ ಹಿಡಿತಾ ಇರೋದ್ರಿಂದ ಅಂತ ಪ್ರಥಮ ಬಾರಿಗೆ ಅವರೇ ಹೇಳಿದ್ರು. ಅರ್ಥ ಹೇಳ್ಬೋದಾ ಮಲರ್ವಿಳಿಗೆ ಮೇಡಮ್? ಖಂಡಿತ. ಮಲರ್ ಅಂದ್ರೆ ಹೂ ಅಂತ, ನಮ್ಮ ಹಳಗನ್ನಡದಲ್ಲಿ ಕೂಡ ಮಲರ್ ಅಂದ್ರೆ ಹೂವನ್ನು. ಹೌದು. ಮಲರ್ ಅಂದ್ರೆ ಅರಳು ಅಂತ ಕ್ರಿಯಾಪದ ಮತ್ತು ನಾಮಪದ ಹೂವು ಅನ್ನೋ ರೀತಿನಲ್ಲಿ. ವಿಳಿ ಅಂದ್ರೆ ನೋಟ ಮತ್ತು ದೃಷ್ಟಿ, ಕಣ್ಣು ಹೂವಿನ ನೋಟ ಅನ್ನೋ ಅರ್ಥ ನಿಮ್ಮ ಹೆಸರಿನಲ್ಲಿ ಅಡಗಿದೆ. ಹೌದು. ಸಂತೋಷ. ಹಂಗಾರೆ ಕಾರ್ಲೋಸ್ ಅವರ ಬೆನ್ನು ತಟ್ಟುವಿಕೆಯಿಂದ ನೀವು ಇವತ್ತು ಅನುವಾದದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಅದರ ಜೊತೆಗೆ ಕನ್ನಡದಲ್ಲಿ ಈ ರೀತಿಯ ಒಂದು ಹಿಡಿತ ಬರಲಿಕ್ಕೆ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅನ್ನುವ ಹಾಗೆ ಪ್ರಾಥಮಿಕ ಹಂತದಿಂದ ಕಲಿಸಿದ, ನನ್ನ MA ಹಂತದವರೆಗೂ ಕಲಿಸಿದ ಎಲ್ಲ ಗುರುಗಳಿಗೂ ನಾನು ನಮಸ್ಕಾರವನ್ನು ಹೇಳಬೇಕು. ಅದು ಕೂಡ ಕಾರಣ. 1-2-3 ಜನ ಗುರುಗಳನ್ನ ನೆನಪಿಸ್ಕೋಬೋದಾ ಇವತ್ತು ನೀವು? ಖಂಡಿತ. ಬರಗೂರು ರಾಮಚಂದ್ರಪ್ಪ ಸರ್ ಮತ್ತೆ DR ನಾಗರಾಜ್ ಸರ್, ಇವರೆಲ್ಲ ನಾನು ಪಾಠ ಮಾಡ್ತಿದ್ದಾಗ ಕೂಡ ನನಗೆ ಅರಿವಿಲ್ಲದಂತೆಯೇ ಆ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನೋ ಅಂತ ನನಗೆ ಅನ್ನಿಸಿಬಿಡುತ್ತೆ ಕೆಲವೊಮ್ಮೆ. ಅವರ ಪ್ರಭಾವ ತುಂಬ ಇದೆ. M ಚಿದಾನಂದ ಮೂರ್ತಿ ಸರ್, ಕಮಲಾ ಹಂಪನ ಮೇಡಮ್, ಈ ರೀತಿಯಲ್ಲಿ ಇವರೆಲ್ಲರ ಕನ್ನಡದ ದಿಗ್ಗಜರೆಲ್ಲ ನಿಮ್ಮ ಗುರುಗಳಾಗಿದ್ದಾರೆ. ಸಂತೋಷ ಮೇಡಮ್. ನಿಮ್ಮ ಕೃತಿಗಳಲ್ಲಿ ನಾನು ಬಹಳ ಮುಖ್ಯವಾಗಿ ಗಮನಿಸೋದು ವೈರಮುತ್ತು ಅವರ ಕವಿತೆಗಳು. ವೈರಮುತ್ತು ಅವರು ತಮಿಳುನಾಡಿನಲ್ಲಿ ಒಬ್ಬ ಪ್ರಮುಖ ಕವಿ. ಅನೇಕ ಸಾವಿರ ಗೀತ ರಚನೆಯನ್ನು ಕೂಡ ಮಾಡಿದ್ದಾರೆ. 6 ಬಾರಿ ರಾಷ್ಟ್ರ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಅವರ ಕವಿತೆಗಳನ್ನು ಯಾಕೆ ನೀವು ಅನುವಾದ ಮಾಡಬೇಕು ಅನ್ನಿಸ್ತು, ಆ ಕವಿತೆಗಳಿಗೆ ಕನ್ನಡಕ್ಕೆ ತರಬೇಕು ಅಂತ ಯಾಕೆ ಅನ್ನಿಸ್ತು? ಈ ವೈರಮುತ್ತು ಮತ್ತು ಮಲರ್ವಿಳಿ ಈ ನಡುವಿನ ಒಂದು ಸಂಬಂಧ, ಇವುಗಳನ್ನ ಕುರಿತು ಮಾತಾಡಿ ಮೇಡಮ್. ನೀವು ತುಂಬಾ ಉಪಯುಕ್ತವಾದ ಮತ್ತು ಈ ರೀತಿಯ ಒಂದು ವೈರಮುತ್ತು ಕವಿತೆಗಳು ಕನ್ನಡಕ್ಕೆ ಯಾಕೆ ಬೇಕು, ಕನ್ನಡಕ್ಕೆ ಯಾಕೆ ಬರಬೇಕು ಅಂತ ನಿಮ್ಗೆ ಅನ್ನಿಸ್ತು ಅನ್ನೋದು ಕೂಡ ಮುಖ್ಯವೇ? ಖಂಡಿತ.
ಮೊಟ್ಟ ಮೊದಲಿಗೆ ನೀವು ಕೇಳಿದ ಪ್ರಶ್ನೆ ಅತ್ಯಂತ ಉಚಿತವಾದುದು ಅಂತ ನನ್ನ ಅನಿಸಿಕೆ. ನಾನು ಸುಮಾರು 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ಆಗ ತಾನೇ ನನ್ನ ತಂದೆ ತಾಯಿ ತಾತ ಓದುತ್ತಿರುವ ತಮಿಳನ್ನ ಈಗಿನ ಹಾಗೆ ಮಾಧ್ಯಮಗಳೆಲ್ಲ ಇಲ್ಲದ ಒಂದು ಕಾಲ. ಈಗೆಲ್ಲ ನನ್ನ ಮಕ್ಕಳೆಲ್ಲ ಮಾಧ್ಯಮದ ಮೂಲಕ ಟಿವಿಯನ್ನು ನೋಡ್ತಾ ಕಲಿತಾ ಇದ್ದಾರೆ. ಆಗ ಅವರು ತಮಿಳನ್ನ ಓದುತ್ತಿರುವ ಸಂದರ್ಭದಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಆ ಒಂದು ಶಬ್ದಗಳನ್ನು ಆಲಿಸಿ ಮತ್ತೆ ಆ ಅಕ್ಷರಗಳನ್ನು ನೋಡ್ತಾ ನೋಡ್ತಾ ಹಾಗೆಯೇ ಕಲಿತುಕೊಂಡದ್ದು. ಆ ರೀತಿ ಕಲಿತಾ ಇದ್ದ ಸಂದರ್ಭದಲ್ಲಿ ಮನೆಯಲ್ಲಿ ಕೆಲವೊಂದು ಪತ್ರಿಕೆಗಳನ್ನು ತರಿಸ್ತಾ ಇದ್ರು, ತಮಿಳು ಪತ್ರಿಕೆಗಳು. ನನ್ನ ಅಮ್ಮ ಆ ಪತ್ರಿಕೆಯಲ್ಲಿ ಒಂದು ಬಾರಿ ಒಂದು ಕವಿತೆಯನ್ನು ಓದಿದೆ ನಾನು. ಆ ಸಂದರ್ಭದಲ್ಲಿ ಆ ಸಣ್ಣ ವಯಸ್ಸಿನಲ್ಲಿಯೇ ಒಂದು ಕವಿತೆಯನ್ನ ಓದಿದ ಕೂಡಲೇ ತುಂಬ ಚೆನ್ನಾಗಿದೆ, ಇದು ಸಾಮಾಜಿಕ ಕಾಳಜಿಯನ್ನ ಪ್ರಜ್ಞೆಯನ್ನ ಉಳ್ಳಂತಹ ಒಂದು ಕವಿತೆಯಾಗಿದೆ, ಯಾರು ಬರೆದಿರಬಹುದು ಈ ಕವಿತೆಯನ್ನ ಎಂದು ನನ್ನನ್ನು ಆಕರ್ಷಿಸಿದ ಒಬ್ಬ ಕವಿ ವೈರಮುತ್ತುರವರು. ಆಗ ಅವರ ಜಾಡನ್ ಹಿಡಿದ್ರಿ ನೀವು. ಆ ಸಂದರ್ಭದಲ್ಲಿ ಬಂದದ್ದು MA ಓದುವ ಸಂದರ್ಭದಲ್ಲಿ ಡಾಕ್ಟರ್ ಕಾರ್ಲೋಸ್ ಸರ್, ನನ್ನ ಗುರುಗಳಾದ ಡಾಕ್ಟರ್ ಕಾರ್ಲೋಸ್ ಸರ್ ಅವರು ಈ ಅನುವಾದದ ಬಗ್ಗೆ ಯಾಕೆ ಮಾಡಬಾರದು ಅನ್ನುವಂತಹ ಒಂದು ಮಾತನ್ನ ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಮೊಟ್ಟ ಮೊದಲಿಗೆ ಬಂದದ್ದು ಇವರ ಕವಿತೆಯಿಂದಲೇ ಪ್ರಾರಂಭ ಮಾಡೋಣ ಅನ್ನುವ ಸಂದರ್ಭ. ಹಾಗಾಗಿ ನಾನು ಅದನ್ನ ಆಯ್ಕೆ ಮಾಡಿಕೊಂಡೆ. ನಿಮಗೆ ತುಂಬಾ ಖುಷಿ ಕೊಟ್ಟಿದೆ ಅನ್ಸುತ್ತೆ ಕೂಡ. ಖಂಡಿತ. ಅದರ ಪುಸ್ತಕ ಬಿಡುಗಡೆ ಸಮಾರಂಭ ಇವತ್ತು ನನಗೂ ಕೂಡ ಕಣ್ಣಿಗೆ ಕಟ್ಟಂಗಿದೆ. ಅನೇಕ ಕನ್ನಡ ಮತ್ತು ತಮಿಳಿನ ಬಾಂಧವರೆಲ್ಲ ಸೇರ್ಕೊಂಡು ವೈರಮುತ್ತು ಅವರು ಕೂಡ ಬಂದಿದ್ರು. ತುಂಬಾ ಅಚ್ಚುಕಟ್ಟಾಗಿ ಪುಸ್ತಕ ಬಿಡುಗಡೆ ಆಯ್ತು ಅಂತ. ಮೇಡಮ್, ನಿಮಗೆ ಇಷ್ಟವಾದ ಒಂದು ಕವಿತೆನ, ವೈರಮುತ್ತು ಅವರ ಕವಿತೆಯನ್ನ ಕನ್ನಡಕ್ಕೆ ತಂದಿದ್ದೀರಲ್ಲ, ಒಂದನ್ನ ನಮಗಾಗಿ ವಾಚಿಸಬಹುದಾ? ಖಂಡಿತ. ಬಾಲಕಿ ಮತ್ತು ದೇವತೆ, ಥಟ್ಟನೆ ಮೋಡಗಳು ಕವಿದು ಹೂಳಿದವು ಆಗಸವ, ಒಂದೇ ದಿಕ್ಕಿನಲ್ಲಿ ಬೀಸಿತು ವಿಶ್ವಗಾಳಿ, ಬೆಕ್ಕುರುಳಿಸಿದ ಗಾಜಿನ ಕೊಡವಾಗಿ ಉರುಳಿತು ಭೂಮಿ, ಕಂಗಾಲಾಯಿತು ಮಾನವಕುಲ, ಆಗ ತಾನೇ ಅದೂ ಜರುಗಿತು ಬಾನ ಬಯಲಲ್ಲೊಂದು ವಜ್ರರೇಖೆ, ರೇಖೆ ಬೆಳೆದು ಬೆಳಕಾಯಿತು, ಬೆಳಕು ಹರಿದು ರೆಕ್ಕೆ ಮೂಡಿದ ದೇವತೆಯಾದಳು, ರೆಕ್ಕೆ ನಡುಗುತ್ತಲಿ ದೇವತೆಯೆಂದಳು, 48 ಗಂಟೆಯಲ್ಲಿ ವಿಶ್ವಚೆಂಡು ಚೆದುರುವುದು, ಹತ್ತುವವರು ಹತ್ತಿ ನನ್ನ ರೆಕ್ಕೆಯಲ್ಲಿ ಅನ್ಯಗ್ರಹಕ್ಕೆ ಕೊಂಡೊಯ್ಯಿವೆ, 2 ಷರತ್ತು, 7 ಮಂದಿ ಮಾತ್ರ ಏರಬಹುದು, ತಾವು ಬಯಸಿದ ಒಂದು ವಸ್ತುವ ಜೊತೆಗೆ ಒಯ್ಯಬಹುದು, ಬಲಿಷ್ಠ ಯುವಕನೊಬ್ಬ ರೆಕ್ಕೆ ನುಗ್ಗಾಗುವಂದದಿ ಹತ್ತಿದ, ಅವನ ಕರದಲ್ಲಿ ಮಡಿದ ನಲ್ಲೆಯ ಒಡೆದ ಬಳೆ ಪ್ರಥಮ ಚುಂಬನದ ನೆನಪಿನ ಚೂರು, ಅನ್ಯಗ್ರಹಕ್ಕೆ ದಾಳಿಯಿಟ್ಟವನು ಎಂದೆಂದಿಗೂ ಚಿರಾಯುವಾಗಲಿ, ವಾದ್ಯಘೋಷದೊಡನೆ ರೆಕ್ಕೆ ಏರಿದರು ರಾಜಕಾರಣಿ, ಬಂಗಾರ ಗಡಿಯಾರವ ಕಳಚಿ ಬಿಸುಟು, ತುಕ್ಕು ಹಿಡಿದ ಗಡಿಯಾರವ ಕಟ್ಟಿಕೊಂಡರು, ಮಿಡಿಯಿತು ಒಳಗೆ ಸ್ವಿಸ್ ಬ್ಯಾಂಕಿನ ರಹಸ್ಯದ ಲೆಕ್ಕ, ಸತ್ತಿಲ್ಲವೆಂಬ ಶೋಕವ ಕೆಮ್ಮಿ ಕೆಮ್ಮಿ ಸಾಬೀತುಪಡಿಸುತ್ತಿರುವ ರೋಗಿಯೊಬ್ಬರು ಜನಸಂದಣಿಯಲ್ಲಿ ನುಗ್ಗಿ ರೆಕ್ಕೆಯ ಬದಿಗೆ ಬಂದರು, ಅವರ ಬಳಿ ಔಷಧಿ ಶೀಶೆ, ಅದರಡಿಯಲ್ಲಿ ಅವರ 1/2 ಔನ್ಸ್ ಆಯುಷ್ಯ, ಅನುತಾಪದಲೆಯಲ್ಲಿ ಒಬ್ಬ ಕವಿಯೂ ರೆಕ್ಕೆಗಂಟಿಕೊಂಡ, ಹೆಗಲ ಚೀಲದಿ ಮುದ್ರಣ ದೋಷದಿ ಪ್ರಕಟವಾದ ಚೊಚ್ಚಿಲ ಕವಿತೆ, ತನ್ನ ಕೋಮಲ ಸ್ಪರ್ಶದಿ ಜನದಟ್ಟಣೆಯಲ್ಲಿ ದಾರಿ ಮಾಡಿಕೊಂಡು ಹಾರಿದಳು ಸ್ತ್ರೀಯೊಬ್ಬಳು, ಸರಿದ ವಸ್ತ್ರವ ಸರಿಪಡಿಸಲು ಮರೆತು ಕೆದರಿದ ಕೂದಲ ಸರಿಪಡಿಸಿದಳು, ಕೈಚೀಲದಿ ಅಮೆರಿಕಾ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್, ಸುಕ್ಕಾಗದ ಖಾಕಿ ವಸ್ತ್ರದಲ್ಲಿ ಸೊರಗಿದ ಮಹಿಳಾ ಪೇದೆಯೊಬ್ಬಳು, ಲಾಠಿಯಿಂದ ಗುಂಪು ಚೆದುರಿಸಿ ಥಟ್ಟನೆ ರೆಕ್ಕೆಯ ಹತ್ತಿದಳು, ಲಾಠಿಯ ಬೀಸಿ ಒಗೆದು ಒಂದು ಕೊಳಲ ಕೊಂಡುಕೊಂಡಳು, ಒಬ್ಬರು ಇನ್ನೊಬ್ಬರೇ ಒಬ್ಬರು ಎಂದಳು ದೇವತೆ, ಜನಜಂಗುಳಿಯಲ್ಲಿ ಪುಟ್ಟ ಲಂಗವ ಧರಿಸಿದ ಪುಟ್ಟ ಬಾಲಕಿಯೊಬ್ಬಳು, ಹೂವಿನಲ್ಲಿ ರಕ್ತ ಸಂಚಾರ ಹುದುಗಿದಂತಿರುವವಳು, ಮುದ್ದು ನಾಯಿ ಮರಿಯೊಂದಿಗೆ ರೆಕ್ಕೆಯಲ್ಲಿ ಚಂಗನೆ ಬಿದ್ದಳು, ನಾಯಿ ಮರಿ ವಸ್ತುವಲ್ಲ, ಜೀವ, ಇಳಿಸಿಬಿಡು ಎಂದಳು ದೇವತೆ, ನಾಯಿ ಇರಲಿ ನಾನಿಳಿಯುವೆ ಎಂದಳು ಬಾಲಕಿ, ನಾಯಿ ಇರಲಿ ನಾನಿಳಿಯುವೆ ಎಂದಳು ಬಾಲಕಿ, ರೆಕ್ಕೆ ಪುಳಕಗೊಂಡು ನಡುಗಿದಳು ದೇವತೆ, ಪುಳಕಗೊಂಡ ಬಿರುಸಿಗೆ ಚೆದುರಿ ಬಿದ್ದರು ರೆಕ್ಕೆಯಾರೋಹಿಗಳು, ಆಕಾಶಗಾಮಿಯಾದಳು ದೇವತೆ, ಬಾಲಕಿಯೊಂದಿಗೂ ಮುದ್ದು ನಾಯಿಯೊಂದಿಗೂ. ನಾಯಿ ಇರಲಿ ನಾನು ಇಳಿಯುವೆ ಎನ್ನುವ ಮಗುವಿನ ಮಾತಿದೆಯಲ್ಲ, ಅನೇಕ ಸಣ್ಣತನಗಳನ್ನೆಲ್ಲ ನಮ್ಮನ್ನ ಕರಗಿಸ್ಬಿಡತ್ತೆ ಅಲ್ವಾ ಮೇಡಮ್? ಖಂಡಿತ. ಈಗ ಅಂಟುಂಡೆ ಬರುತ್ತೆ ನೋಡಿ, ಅದರಲ್ಲಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಹದವಾಗಿ ಸೇರಿಸಿ ಒಂದು ಉಂಡೆ ಮಾಡಿರ್ತಾರೆ. ಯಾವ್ದ್ರಿಂದ ಯಾವ್ದು ರುಚಿ ಬಂದಿದೆ ಅಂತ ಹೇಳಕ್ ಬರೋದಿಲ್ಲ. ಆತರ ಯಾವ್ದ್ರಿಂದ ಗೊತ್ತಲ್ಲ, ಇಡಿಯಾಗಿ ಅನೇಕ ವಸ್ತು ಸಾಮಗ್ರಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಹದವಾಗಿ ಬೆರೆಸಿದಂತ ಕವಿತೆ. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಈ ಕವಿತೆಯನ್ನ ಕೇಳಿ. ಆಮೇಲೆ ಕನ್ನಡದ ಜಾಯಮಾನಕ್ಕೆ ಅಷ್ಟೇ ಸುಂದರವಾಗಿ ನೀವು ಅನುವಾದ ಕೂಡ ಮಾಡಿದ್ದೀರಿ. ಸಂತೋಷ. ಇತ್ತೀಚೆಗೆ ಮೇಡಮ್ ನೀವು
ಸಂಗಮ್ ಸಾಹಿತ್ಯವನ್ನ 2000 ವರ್ಷ ಹಿಂದಿನ ಇತಿಹಾಸ ಇರುವಂತಹ ಸಂಗಮ್ ಸಾಹಿತ್ಯವನ್ನ ಅನುವಾದದಲ್ಲಿ ತೊಡಗಿದ್ರಿ ಅಂತ ತುಂಬಾ ಕಷ್ಟದ ಕೆಲಸ ಕೂಡ ಅದು. ಹೌದು. ಈ ಬಗೆಗೆ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ಅನುವಾದ ಸಂಗಮ್ ಸಾಹಿತ್ಯ ಒಂದಷ್ಟು ಮಾತು ನಮ್ಮ ಜೊತೆ ಆಡ್ಬೋದಾ ಮೇಡಮ್? ಖಂಡಿತ. ನೀವು ಹೇಳಿದ ಹಾಗೆ ಇತ್ತೀಚೆಗೆ ಸಂಗಮ್ ಸಾಹಿತ್ಯದ ಅನುವಾದವನ್ನ ಮಾಡ್ತಾ ಇದ್ದೀನಿ. ಇನ್ನೇನು ಮುಗಿಯುವ ಹಂತಕ್ಕೆ ಇನ್ನೊಂದು ವಾರದಲ್ಲಿ. ಎಷ್ಟು ದಿನಗಳಿಂದ? ಸುಮಾರು ಒಂದು 3.5 ವರ್ಷದಿಂದಲೇ ಈ ಕೆಲಸ ನಡೀತಾ ಇದೆ. ಧ್ಯಾನ, ಒಂದು ರೀತಿಯ ತಪಸ್ಸು. ಹೌದು. ಇದು ಶಾಸ್ತ್ರೀಯ ತಮಿಳು ಎಂಬ ಶಾಸ್ತ್ರೀಯ ಕೇಂದ್ರದಿಂದ, ತಮಿಳು ಭಾಷೆಯ ಶಾಸ್ತ್ರೀಯ ಕೇಂದ್ರದಿಂದ ಇಲ್ಲಿನ ಬೆಂಗಳೂರಿನ ತಮಿಳು ಸಂಘದವರು ಅದನ್ನು ತೆಗೆದುಕೊಂಡು ಅದರ ಸಂಚಾಲಕರಾಗಿ ಡಾಕ್ಟರ್ ಶ್ರೀನಿವಾಸನ್ ಎಂಬಂತಹವರು ಸುಮಾರು 8 ಜನ ಈ ಅನುವಾದಕ ಕೆಲಸದಲ್ಲಿ ತೊಡಗಿದ್ದಾರೆ. ಯಾಕಂದ್ರೆ ಸಂಗಮ್ ಸಾಹಿತ್ಯ ಅಂತ ತೆಗೆದುಕೊಂಡಾಗ ಅದು 2000 ವರ್ಷಗಳ ಹಿಂದಿನ ಸಂಗಮ್ ಸಾಹಿತ್ಯ ಅಂತ ಇರುವ ಕಾರಣದಿಂದ. ಆ ಸಂಗಮ್ನಲ್ಲಿ ಏನೆಲ್ಲ ಇದೆ ಮೇಡಮ್? ಅದರ ಬಗ್ಗೆ ಒಂಚೂರು ವಿವರಗಳು ನಮ್ಮ ವೀಕ್ಷಕರಿಗಾಗಿ. ಸಂಗಮ್ ಸಾಹಿತ್ಯ ಅಂತ ಹೇಳಿದಾಗ ಮುಖ್ಯವಾಗಿ ಒಂದು ಸಂಘ, ಕೂಡಲ್ ಅಂತ ತಮಿಳಲ್ಲಿ ಹೇಳ್ತಾರೆ. 2 ಸಂಗಮ್ಗಳು ಇತ್ತು. ಅಂದ್ರೆ 2 ಸಂಗಮ್ ಕಾಲದ ಸಾಹಿತ್ಯಗಳನ್ನ ಮಧುರೈಯಲ್ಲಿರುವಂಥದ್ದು 3ನೆಯ ಸಂಗಮ್ ಸಾಹಿತ್ಯ. 2 ಸಂಗಮ್ ಸಾಹಿತಿಗಳು ಕನ್ಯಾಕುಮಾರಿಯ ಕಡೆಗೆ ಇತ್ತು ಅಂತ ಹೇಳಿ ಅದೆಲ್ಲವೂ ಸಮುದ್ರದಲ್ಲಿ ಪ್ರದೇಶಗಳೆಲ್ಲ ಹೊರಟು ಹೋಯ್ತು, ಮುಳುಗಿ ಹೋಯ್ತು ಅನ್ನೋ ಹಾಗೆ ಹೇಳ್ತಾರೆ. ಹೌದು, ಖಂಡಿತ. ಈ ಸಂಗಮ್ ಅನ್ನುವುದು ಕೂಡಲ್ ಅನ್ನುವ ಪದದಿಂದ ಬಂದದ್ದು. ಎಲ್ಲ ಸಾಹಿತಿಗಳು ಒಂದು ಕಡೆಗೆ ಕೂಡಿ ಇರುವಂತಹ ಒಂದು ಸಭೆಯ ಎಲ್ಲ ಒಟ್ಟು ಸೇರುವ ಅನೇಕರು ಒಟ್ಟಿಗೆ ಸೇರೋದ ಕಾರಣಕ್ಕಾಗಿ ಸಂಗಮ ಸಾಹಿತ್ಯ. ಅದರಲ್ಲಿ ಬೇರೆ 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 ಭಾಗಗಳು ಬರುತ್ತೆ ಅಂತ. ಮೊದಲು ಕೂಡಲ್ ಅಂತ ಇತ್ತು. ಜೈನ ವ್ಯಕ್ತಿಗಳೆಲ್ಲ ಬಂದ ಮೇಲೆ ಅದಕ್ಕೆ ಸಂಗಮ್ ಅನ್ನುವ ಹೆಸರನ್ನು. ನೀವು ನಿಮ್ಮ ಕ್ಷೇತ್ರ ಸಂಗಮ್ ಸಾಹಿತ್ಯದಲ್ಲಿ ನೀವು ಅನುವಾದ ಮಾಡ್ತಿರೋದು ಯಾವುದು ಮೇಡಮ್? ನಾನು ಅನುವಾದ ಮಾಡ್ತಾ ಇರುವಂತದ್ದು ಒಟ್ಟು ಈಗಾಗಲೇ ನಾನು ಹೇಳಲಿಕ್ಕೆ ಬಂದ ಹಾಗೆ 8 ಜನ ಅನುವಾದಕರ ಒಡಗೂಡಿ ಮಾಡ್ತಾ ಇದ್ದೇವೆ. ತಮಿಳು ಮತ್ತು ಕನ್ನಡ ಪ್ರಾಧ್ಯಾಪಕರು ಅನ್ನುವ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇರೋದು ಸಂಗಮ್ ಸಾಹಿತ್ಯ ಒಟ್ಟು 18 ಕೃತಿಗಳು, 8 ತೊಗೈ ಅಂದರೆ 8 ಸಂಕಲನಗಳು, 10 ಪಾಟು ಅಂತ ಹೇಳಿದ್ರೆ 10 ಹಾಡುಗಳ 10 ಸಂಕಲನಗಳು. ಅದು 10 ಪಾಟು ಅಂತ ಹೇಳ್ತಾರೆ. 8 ತೊಗೈ ಅಂತ ಹೇಳಿದಾಗ 8 ಸಂಕಲನಗಳು. ಆ 8 ಸಂಕಲನಗಳು ಮತ್ತು ಈ 10 ಹಾಡುಗಳು ಏನಿದೆ 10 ಪಾಟ್, ಇವುಗಳಲ್ಲಿ ಎಲ್ಲರೂ ಹಂಚಿಕೊಂಡು ನಾನು ಮಹಾರಾಣಿ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿನಿ ಆಗಿದ್ದ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಅಂತ ಹೇಳಿ ಇದ್ರು, ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಮತ್ತು ನಾನು ಸೇರಿ ನಟ್ರಿಣೈ ಒಂದು, ಅದರ ನಂತರ ಪುಸ್ತಕದ ಹೆಸರು ನಟ್ರಿಣೈ, ಅದರ ನಂತರ ಪದಿಟ್ರುಪತ್ತು ಅಂತ ಹೇಳಿ, ಅದರ ನಂತರ ಪರಿಪಾಡಲ್ ಅನ್ನುವಂತಹ ಒಂದು ಕೃತಿ, ಇದರ ಜೊತೆಗೆ 10 ಪಾಟು ಅನ್ನುವ ಕೃತಿಯಿಂದ ಕುರಿಂಚಿಪಾಟ್ ಅನ್ನುವಂತಹ ಒಂದು ಕೃತಿ. ಒಟ್ಟು 4 ಕೃತಿಗಳನ್ನು ನನ್ನ ಕಡೆಯಿಂದ ನಾನು ಮತ್ತು ಪ್ರೊಫೆಸರ್ ಕೃಷ್ಣಮೂರ್ತಿ ಸರ್ ಸೇರಿ ಮಾಡ್ತಾ ಇದ್ದೀವಿ. ಮುಗಿಯುವ ಹಂತದಲ್ಲಿದೆ. ತುಂಬಾ ಸಂತೋಷ ಮೇಡಮ್. ಇನ್ನು ಬಹಳ ಮುಖ್ಯವಾಗಿ ಮಲರ್ವಿಳಿ ಅಂದ ಕೂಡಲೇ ನಾವು ಒಂದು ಚರ್ಚೆಗೆ ಎತ್ಕೊಳ್ಬೇಕಾದ ಪ್ರಶ್ನೆ ಏನಂತಂದ್ರೆ, ಮಾಸ್ತಿ ಮತ್ತು ಕನ್ನಡದ ಮಾಸ್ತಿ ಮತ್ತು ತಮಿಳಿನ ಪುದುಮೈ ಪಿತ್ತನ್ ಇಬ್ಬರು ಬಹಳ ಮುಖ್ಯ ಫಿಕ್ಷನ್ ರೈಟರ್ಗಳು. ಹೌದು. ಇವರ ನಡುವೆ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಇಟ್ಕೊಂಡು ಅಥವಾ ತೌಲನಿಕವಾಗಿ ನೀವು ಅಧ್ಯಯನ ಕೂಡ ಮಾಡ್ತಿದ್ದೀರಿ, ಸಂಶೋಧನೆ ಕೂಡ ಮಾಡ್ತಿದ್ದೀರಿ. ಹೌದು. ಈ ಮಾಸ್ತಿ ಮತ್ತು ಪುದುಮೈ ಪಿತ್ತನ್ನ ಅಥವಾ ಕನ್ನಡ ಮತ್ತು ತಮಿಳು, ಈಗ ಕನ್ನಡದ ಪ್ರತಿನಿಧಿಯಾಗಿ ಮಾಸ್ತಿ, ತಮಿಳಿನ ಪ್ರತಿನಿಧಿಯಾಗಿ ಪುದುಮೈ ಪಿತ್ತನ್, ಇವರ ಸಾಮ್ಯತೆ ಮತ್ತು ಭಿನ್ನತೆಗಳು ಮತ್ತು ಅವರ ಒಟ್ಟು ಕೃತಿಗಳ ಆಶಯ ಮತ್ತು ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ, ಕೊಡುಗೆ ಏನಿದೆ, ಅದ್ರ ಬಗ್ಗೆ ಹೇಳಿ ಮೇಡಮ್. ಖಂಡಿತ. ಕನ್ನಡದಲ್ಲಿ ಮಾಸ್ತಿ ಸಣ್ಣ ಕಥೆಗಳ ಜನಕ ಹೇಗೋ ಅದೇ ರೀತಿಯಲ್ಲಿ ತಮಿಳಿನಲ್ಲಿ ಪುದುಮೈ ಪಿತ್ತನ್ ಅವರು ಸಣ್ಣ ಕಥೆಗಳ ಜನಕ ಮತ್ತು ವಚನ ಗದ್ಯ ಸಾಹಿತ್ಯದ ಅರಸ, ನಮ್ಮಲ್ಲಿ ಕನ್ನಡದ ಆಸ್ತಿ ಅಂತ ಮಾಸ್ತಿಯನ್ನ ಕರೀತೇವಲ್ಲ, ಆ ರೀತಿಯಲ್ಲಿ ಅವರನ್ನ ಗದ್ಯ ಸಾಹಿತ್ಯದ ಅರಸ ಅಂತ ಹೇಳಿ ಅಳಗಿರಿ ಸ್ವಾಮಿ ಅವರು ಹೇಳಿದ್ದಾರೆ. ನಮ್ಮಲ್ಲಿ ಗೋಕಾಕರು ಕನ್ನಡದ ಆಸ್ತಿ ಅಂತ ಹೇಳಿರುವ ರೀತಿಯಲ್ಲಿ ಇವರಿಬ್ಬರ ಕೃತಿಗಳನ್ನ ನಾನು ನನ್ನ ಮಹಾಪ್ರಬಂಧವನ್ನು ಮಂಡಿಸಲಿಕ್ಕೆ ತೆಗೆದುಕೊಳ್ಳಲಿಕ್ಕೂ ಒಂದು ವಿಧದಲ್ಲಿ ಕಾರಣ. ಮತ್ತೆ ನಾನು ಹೇಳಬೇಕು ಅಂದರೆ ನನ್ನ ಗುರುಗಳಾದ ಕಾರ್ಲೋಸ್ ಸರ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅವರು ಹೇಳಿದ ಕಾರಣದಿಂದಲೇ ಇದನ್ನು ತೆಗೆದುಕೊಂಡೆ. ಹಾಗಾಗಿ ಸಾಕಷ್ಟು ವಿಷಯಗಳನ್ನು ಈ ಮೂಲಕ ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. 2 ಭಾಷೆಯಲ್ಲಿ ಇರಬಹುದಾದಂತಹ ಸಾಮ್ಯತೆಗಳು, ಭಿನ್ನತೆಗಳು, ಈಗಾಗಲೇ ನೀವು ಹೇಳಿದ ಹಾಗೆ ಅನೇಕ ಅಂಶಗಳನ್ನು ನಾನು ತಿಳ್ಕೊಳ್ಳಿಕ್ಕೆ ಕೂಡ ಒಂದು ಅವಕಾಶ ಒದಗಿದ ಹಾಗಾಯಿತು. ಹೇಗೆ ಅನ್ನೋದಾದರೆ, ನಾನು ಕಂಡುಕೊಂಡ ಹಾಗೆ ಈ ಮಹಾಪ್ರಬಂಧದಲ್ಲಿ ಮಂಡಿಸಿರುವಂತಹ ಬಹುಮುಖ್ಯವಾದ ವಿಷಯ ಏನು ಅಂದರೆ,
ಇಬ್ಬರು ಸಮಕಾಲೀನ ಲೇಖಕರು. ಈ ಸಮಕಾಲೀನ ಲೇಖಕರು 1948ರಲ್ಲಿ 1906ರಲ್ಲಿ ಹುಟ್ಟಿದ ಪುದುಮೈಪಿತ್ತನ್ 1948ರಲ್ಲಿ ಅವರು ಕಾಲವಾದರೂ ಅದು ನಿಜಕ್ಕೂ ಒಂದು ದುರದೃಷ್ಟಕರವಾದ ಸಂಗತಿ ಇಡೀ ತಮಿಳು ಸಾಹಿತ್ಯದಲ್ಲಿಯೇ ಅಂತ ನನ್ನ ಅನಿಸಿಕೆ. ಅಷ್ಟರ ಮಟ್ಟಿಗೆ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೇವಲ ಅವರ 29ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ 13 ವರ್ಷಗಳ ಹಂತದಲ್ಲಿ ಅಷ್ಟರ ಮಟ್ಟಿಗೆ ಬರೆದಿದ್ದಾರೆ. ನಮ್ಮಲ್ಲಿ ಹುಟ್ಟಿದ ಮಾಸ್ತಿಯವರು ಸುಮಾರು 70 ವರ್ಷಗಳಿಗೂ ಅಧಿಕವಾಗಿ ತಮ್ಮ ಸಾಹಿತ್ಯದ ಸೇವೆಯನ್ನು ಮಾಡಿದ್ದಾರೆ. ಇವರಿಬ್ಬರ ಸಾಹಿತ್ಯವನ್ನು ತೆಗೆದುಕೊಂಡಾಗ ಕೆಲವು ಕಥೆಗಳು ನನಗೆ ಗೊತ್ತಾದ ಹಾಗೆ ಒಂದೇ ರೀತಿಯಲ್ಲಿ ನಾವು ನೋಡಬಹುದು. ಯಾಕಂದ್ರೆ ಕವಿ ಮನಸ್ಸುಗಳು, ಲೇಖಕರ ಮನಸ್ಸುಗಳು ಒಂದೇ ರೀತಿ ಇರುತ್ತೆ, ಭಿನ್ನ ಪ್ರದೇಶಗಳಾದರೂ ಪ್ರಾದೇಶಿಕ ಭಿನ್ನತೆ ಇರುತ್ತೆ, ಭಾಷೆಯ ಭಿನ್ನತೆ ಇರುತ್ತೆ, ಅದರ ಒಟ್ಟು ಆಶಯ ಬಹಳ ಮುಖ್ಯವಾಗಿ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಮಾತನ್ನ ಹೇಳಬೇಕು ಅನ್ನೋದಾದ್ರೆ, ಒಂದು ಕತೆ ಸಾಯಂಕಾಲ ಮಯಕ್ಕಂ ಅಂತ ಪುದುಮೈಪಿತ್ತನ್ನವರ ಒಂದು ಕತೆ, ತಮಿಳಿನ ಕತೆ. ಕನ್ನಡದ ಕತೆ ಕಲ್ಮಾಡಿಯ ಕೋಣ. ಇವೆರಡೂ ಅಂಶಗಳಲ್ಲಿ ಮುಖ್ಯವಾಗಿ ಅವ್ರು ಹೇಳಲಿಕ್ಕೆ ಬರ್ತಾ ಇರೋದೇನೋ ಅನ್ನೋದಾದ್ರೆ, ಈ ಮೂಢನಂಬಿಕೆ ಎನ್ನುವುದು ಹೇಗಿದೆ ಅನ್ನುವುದನ್ನ ಅಪರೋಕ್ಷವಾಗಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಮ್ಮ ಮೇಷ್ಟರು ಮತ್ತೆ ಒಂದು ನಾಳ್ ಕಳಿಂದದು ತಮಿಳಲ್ಲಿ ಇದೆ. ಅದು ಕೂಡ ಕೇವಲ ಒಂದು ಉಪ್ಪು ತೆಗೆದುಕೊಂಡು ಬರ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನುವ ಅಂಶವನ್ನ ತಂದಿದ್ದಾರೆ. ಬಡತನ ಅಷ್ಟರ ಮಟ್ಟಿಗಿದೆ ಅಂತ ಮಾಸ್ತಿಯವರು. ಅಲ್ಲಿ ಒಂದು ಬೆಂಕಿ ಪೊಟ್ನ ತೆಗೆದುಕೊಂಡು ಬರ್ಲಿಕ್ಕೆ ಕೂಡ ಸಾಧ್ಯ ಇಲ್ಲದ ಪರಿಸ್ಥಿತಿ. 3 ರೂಪಾಯಿ ಸಾಲವನ್ನ ತೆಗೆದುಕೊಂಡು ಅದರ ನಂತರ ಅದರಲ್ಲಿ 50 ಪೈಸೆಯನ್ನ ಕೊಡ್ತಾರೆ. ಈ ರೀತಿಯ ಒಂದು ಅಧ್ಯಯನಗಳು ತೆರ್ಕೊಳ್ಬೇಕಾಗಿರೋದು ಹೀಗೆ. ಯಾಕಂದ್ರೆ ನಾವು ಏಕಮುಖವಾಗಿ ಟೆಕ್ಸ್ಟ್ಗಳು ಭಿನ್ನ ಭಿನ್ನ ಆಗ್ತಾ ಹೋಗ್ತಿದ್ದಂಗೆ ನಮ್ಮ ಗ್ರಹಿಕೆಗಳು ಮತ್ತು ಆಲೋಚನಾ ಕ್ರಮಗಳು ಕೂಡ ಭಿನ್ನ ಆಗುತ್ತೆ. ಈ ಥರದ ಅಧ್ಯಯನಗಳು ತುಂಬ ಚಾಲೆಂಜಿಂಗ್ ಕೂಡ. ಈ ಥರದ ಅಧ್ಯಯನಗಳಿಗೆ ಹೆಚ್ಚು ತೊಡಗಬೇಕು ಅನ್ನೋದು ಆ್ಯಕ್ಚುಲಿ ಬಹಳ ಮುಖ್ಯವಾದ ಆಶಯ. ನಿಮ್ಮ ಏನು ಮಾಸ್ತಿ ಮತ್ತು ಪುದುಮೈಪಿತ್ತನ್ನ ಒಟ್ಟಿಗೆ ಇಟ್ಟು ನೋಡೋದಿದೆಯಲ್ಲ, ಬಹಳ ಮುಖ್ಯವಾದ ಒಂದು ಅಧ್ಯಯನ ಅಂತ ನಾನು ಭಾವಿಸ್ತೀನಿ ಮೇಡಮ್. ನನಗೆ ಬಹಳ ಮುಖ್ಯವಾಗಿ ಅನುವಾದ ಅಂದ ಕೂಡಲೇ ಅನೇಕ ತೊಡಕು, ಅನನ್ಯತೆ, ಅದರ ಸಾಧ್ಯತೆ ಇವೆಲ್ಲವೂ ಇರುತ್ತೆ. ಯಾಕಂದ್ರೆ ಒಂದು ಭಾಷೆಯ ನುಡಿಗಟ್ಟು ಮತ್ತು ಇನ್ನೊಂದು ಭಾಷೆಯ ನುಡಿಗಟ್ಟು. ಈಗ ನೀವು ತಮಿಳಿನಲ್ಲಿಂದ ಕನ್ನಡಕ್ಕೆ ತರಬೇಕಾದ್ರೆ ಕನ್ನಡದ ಜಾಯಮಾನಕ್ಕೆ ಅನುಕೂಲ ಆಗೋ ತರ ತರಬೇಕು. ಹೌದು ಹೌದು. ಈಗ ಇಂಗ್ಲಿಷ್ ಗೀತೆಗಳನ್ನ BMC ತರಬೇಕಾದ್ರೆ ಕನ್ನಡದ ಜಾಯಮಾನಕ್ಕೆ ಒಗ್ಗುವಂತೆ ಬರೆದ್ರು. ಆವಾಗ ನಮ್ಮವೇ ಆದವು. ಈಗ ವೈರಮುತ್ತು ಕವಿತೆಗಳು ಅಂತ ಕನ್ನಡದವ್ರಿಗೆ ಅದು ಅನ್ನಿಸ್ಬಾರ್ದು, ವೈರಮುತ್ತುವಿಂದ ಬಂದಿದೆ ಅಂತ ನಮಗೆ ಅನ್ನಿಸ್ಬಾರ್ದು. ಆ ಥರ ಕನ್ನಡದ ಜಾಯಮಾನಕ್ಕೆ ಕನ್ನಡದಿಂದ ತಮಿಳಿಗೆ ಹೋದಾಗ ತಮಿಳಿನ ಜಾಯಮಾನಕ್ಕೆ ಒಗ್ಗಿಸುವಾಗ ಅನುವಾದದಲ್ಲಿ ಸಾಕಷ್ಟು ತೊಡಕುಗಳಿದೆ, ಮತ್ತೆ ತುಂಬಾ ಅನನ್ಯವಾದುದು ಕೂಡ ಅನುವಾದ. ಈ ಅನುವಾದದ ಕ್ಷೇತ್ರ ಇದೆಯಲ್ಲ, ಈ ರೀತಿಯಾಗಿ ನೀವು ಕಂಡುಕೊಂಡಂತ ಅನನ್ಯತೆಗಳು, ತೊಡಕುಗಳು, ಸಾಧ್ಯತೆಗಳು ಏನಾದರೂ ಅನುವಾದಕಿಯಾಗಿ ಸ್ವತಃ ನೀವು ಅನುವಾದ ಮಾಡಬೇಕಾದ್ರೆ ಅನುಭವಿಸಿದ ಸಂಕಟಗಳು ನಮ್ಮ ಜೊತೆ ಹಂಚಿಕೊಳ್ಳಿ. ಓಕೆ, ನೀವು ಹೇಳಿದಂತಹ ಎಲ್ಲ ಅಂಶವೂ ಉಂಟು ಇದರಲ್ಲಿ. ಇದು ಹೆಚ್ಚು ಕಡಿಮೆ ಸೃಜನಶೀಲ ಸಾಹಿತ್ಯದ ಹಾಗೆಯೇ ಅತ್ಯಂತ ಪಾಂಡಿತ್ಯವೂ ಇದರೊಟ್ಟಿಗೆ 2 ಭಾಷೆಯ ಹಿಡಿತಾ ಇದ್ದಾಗ ಮಾತ್ರ ತುಂಬ ಚೆನ್ನಾಗಿ ತರಲಿಕ್ಕೆ ಸಾಧ್ಯ. ಮೊದಲ ಅನಿಸಿಕೆ. ಬ್ರೆಕ್ಟ್ ಒಂದು ಕಡೆ ಹೇಳ್ತಾನೆ, ಅನಂತಮೂರ್ತಿ ಸರ್ ಒಂದು ಕಡೆಗೆ ಅದರ ಪ್ರಸ್ತಾಪವನ್ನು ತಂದಿದ್ದಾರೆ. ಒಂದು ಕವಿತೆಯನ್ನ ಅನುವಾದ ಮಾಡಬೇಕು ಅನ್ನೋದಾದ್ರೆ ಬ್ರೆಕ್ಟ್ ಹೇಳಿರುವ ಮಾತು, ಅದರ ತಾಳವನ್ನ ಕೂಡ ಅನುವಾದದಲ್ಲಿ ತರುವುದಾದ್ರೆ ಅದು ನಿಜವಾದ ತುಂಬಾ ಒಳ್ಳೆ ಮಾತು. ಅದು ನಿಜವಾದ ತಾಳದ ಅರ್ಥವನ್ನ ಕೂಡ ತರಬೇಕು, ಅದು ನಿಜವಾದ ಅನುವಾದ ಅಂತ ಹೇಳ್ತಾರೆ. ಅದು ನನಗೆ ತುಂಬಾ ಸಂತೋಷ ಆಯ್ತು. ನಾನು ಮಾಡಬೇಕಾದ್ರೆ ನನ್ನ ಅನುಭವಕ್ಕೆ ಬಂತು. ಅದು ನನ್ನ ಹೇಗೆ ಅನ್ನುವುದಾದ್ರೆ, ಈ ನದಿ ಅಂತ ಒಂದು ಕವಿತೆಯನ್ನು ಬರೆದಿದ್ದಾರೆ ವೈರಮುತ್ತು ಅವರು. ಅದರಲ್ಲಿ ಆ ನದಿಯನ್ನ ಕನ್ನಡಕ್ಕೆ ನಾನು ತಂದಾಗ ಇಡೀ ಅಲ್ಲಿರುವಂತಹ ಪ್ರೇಕ್ಷಕರೆಲ್ಲರೂ ಇಷ್ಟಪಟ್ಟರು, ಶ್ರೋತೃಗಳು. ಅಷ್ಟು ಚೆನ್ನಾಗಿ ಬಂದಿದೆ. ಆ ತಾಳ ಕೂಡ ವೈರಮುತ್ತು ಅವರೇ ಹೇಳಿದ್ರು, ನನ್ನ ತಾಳದ ಲಯವನ್ನ ಕೂಡ ತಂದ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ಅದು ನನಗೆ ಸಂತೋಷದ ಕ್ಷಣ. ಅದು ನಿಜವಾದ ಹೆಗ್ಗಳಿಕೆ ಕೂಡ. ಅನುವಾದಕನ ಬಹಳ ಮುಖ್ಯವಾದ ಶಕ್ತಿ ಇರೋದೇ ಅಲ್ಲಿ. ರಿದಮ್ ಕೂಡ ತರ್ತಾನಲ್ಲ ಅದು. ಅದರಲ್ಲಿ ಎಲೆ ಅಂತ ಮೊದಲ ಒಂದು ಕವಿತೆ ಈ ಕವಿತಾ ಸಂಕಲನದಲ್ಲಿದೆ. ಅದರಲ್ಲಿ ವೈರಮುತ್ತು ಅವರ ಕವಿತಾ ಸಂಕಲನದಲ್ಲಿ ಅದರಲ್ಲಿ ಒಂದು ಬರುತ್ತೆ ತಮಿಳಲ್ಲಿ, ಕಾಟ್ರೋಡು ಕಲಕಲವೆಂದ್ರು ಸಿರಿತೇನ್ ಅಂತ ತಮಿಳಲ್ಲಿ ಬರುತ್ತೆ. ಕಾಟ್ರು ಅಂತ ಹೇಳಿದ್ರೆ ಗಾಳಿ, ಕಾಟ್ರೋಡು ಕಲಕಲವೆಂದ್ರು ಸಿರಿತೇನ್. ನಾನು ಅದನ್ನ ಮಾಡ್ಬೇಕಾದ್ರೆ ಗಾಳಿ ಅಂತ ತೆಗೆದುಕೊಂಡಿದ್ರೆ ಚೆನ್ನಾಗಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಕಲಕಲವೆಂದ್ರು ಅನ್ನೋದನ್ನ ನಾನು ಕನ್ನಡಕ್ಕೆ ಕಿಲಕಿಲನೆ ಅಂತ ಮಾಡಿದೆ. ಹಾಗಾಗಿ ಅದಕ್ಕೆ ತಕ್ಕುದಾಗಿ ನಾನು ಪ್ರಾಸಬದ್ಧವಾಗಿ ಬರಿಬೇಕು ಅಂತಿದ್ದಾಗ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ಅನಿಲ ಅನ್ನುವ ಪದವನ್ನ ಬಳಸ್ದೆ. ಹಾಗಾಗಿ ಅನಿಲ ನೊಡಗೂಡಿ ಕಿಲಕಿಲನೆ ನಕ್ಕೆ ಅನ್ನೋ ಹಾಗೆ ನಾನು ಹೌದು ಆ ರೀತಿಯ ಇದರಲ್ಲಿ ನಾನು ತೆಗೆದುಕೊಂಡೆ. ಅದೇ ರೀತಿಯಲ್ಲಿ ನೀವು ಹೇಳಿದ ಹಾಗೆ ಸಂತೋಷದೊಂದಿಗೆ ತೊಡಕುಗಳು ಉಂಟು. ಹೇಗೆ ಅಂತ ಹೇಳೋದಾದ್ರೆ,
ಉದಾಹರಣೆಗೆ ತಮಿಳು ಪ್ರಾದೇಶಿಕವಾಗಿ ಅಲ್ಲಿಯ ಪ್ರತಿಯೊಂದು ಪ್ರಾದೇಶಿಕ ಭಾಷೆಯಲ್ಲಿಯೂ ಕೂಡ ಅವರದೇ ಆದ ಅನನ್ಯತೆ ಉಂಟು. ಅಲ್ಲಿಯ ಕವಿಗಳು, ಅಲ್ಲಿಯ ಸಂತರು, ಇವರುಗಳೆಲ್ಲ. ಹಾಗಾಗಿ ಅಂತಹ ಹೆಸರುಗಳು ಬಂದಾಗ ನನಗೆ ಸ್ವಲ್ಪ ತೊಡಕು ಅಂತ ಅನ್ನಿಸುತ್ತೆ. ಎಷ್ಟರ ಮಟ್ಟಿಗೆ ನಾನು ಅದರ ವಿವರಣೆಯನ್ನು ಕೊಟ್ಟರೂ ಕೂಡ ಆ ಹೆಸರುಗಳನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ, ಕವಿತೆಯಲ್ಲಿ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದೇ ಸಂಕಲನದಲ್ಲಿ ನಾನು ಅನುಬಂಧದಲ್ಲಿ ಅದನ್ನು ಕೊಟ್ಟಿದ್ದೇನೆ. ಯಾಕಂದರೆ ಓದುಗರು ಕಷ್ಟಪಡಬಾರದು ಅನ್ನೋ ಕಾರಣದಿಂದ. ಅದರ ಆಚೆಗೂ ಇನ್ನೂ ವಿವರಣೆ ಬೇಕು ಅನ್ನುವುದಾದರೆ ಅವರು ಅದನ್ನು ಓದಲೇಬೇಕಾದ ಪ್ರಸಂಗ ಉಂಟಾಗುತ್ತೆ. ಅದು ಸ್ವಲ್ಪ ತೊಡಕು ಅಂತ ಅನ್ನಿಸುತ್ತೆ. ಉದಾಹರಣೆಗೆ ಆಂಡಾಳ್ ಅಂತ ಬರುತ್ತೆ, ಅದರಲ್ಲಿ ಅರುಣಗಿರಿ ಅಂತ ಬರುತ್ತೆ, ಅವ್ವಯಾರ್ ಅಂತ ಬರುತ್ತೆ. ಇದು ತಮಿಳು ಸಾಂಪ್ರದಾಯಿಕವಾಗಿ ತಿಳಿದವರಿಗೆ ಮಾತ್ರವೇ ಅರ್ಥ ಆಗುತ್ತೆ. ಅದರ ಹೊಳಹುಗಳನ್ನು ಮಾತ್ರ ನಾನು ಅನುಬಂಧದಲ್ಲಿ ಕೊಡಲಿಕ್ಕೆ ಸಾಧ್ಯ. ಇದು ಸ್ವಲ್ಪ ತೊಡಕು. ಇನ್ನು ಮುಖ್ಯವಾಗಿ ಒಂದು ಅಂಶವನ್ನು ನಾನು ಇಲ್ಲಿ ತಿಳಿಸಬೇಕು. ಸಂಗಮ್ ಸಾಹಿತ್ಯ ಮಾಡ್ತಾ ಇದ್ದೀನಿ ನೋಡಿ. ಈ ಹೊಸಗನ್ನಡದ ಕವಿತೆಗಳಲ್ಲಿ ಅಷ್ಟರ ಮಟ್ಟಿಗೆ ದೊಡ್ಡ ಸಮಸ್ಯೆ ಏನು ಕಂಡು ಬರ್ತಾ ಇಲ್ಲ. ಆದರೆ ಸಂಗಮ್ ಸಾಹಿತ್ಯದ ಬಗ್ಗೆ ಖಂಡಿತವಾಗಿಯೂ ನಿಮ್ಮಲ್ಲಿ ಹಂಚ್ಕೊಳ್ಬೇಕಾಗಿರೋ ವಿಷಯ ಏನು ಅನ್ನೋದಾದ್ರೆ, ಅದರಲ್ಲಿ ಪ್ರಣಯ ಕಾವ್ಯಗಳು ಬರುತ್ತೆ, ವೀರಕ್ಕೆ ಸಂಬಂಧಪಟ್ಟ ಕಾವ್ಯಗಳೆಲ್ಲ ಇದೆ. ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಾಗಿದೆ ಅನ್ನುವುದಾದ್ರೆ, ಉದಾಹರಣೆಗೆ ಒಡನ್ ಪಯಣ ಅಂತ ಬರುತ್ತೆ. ಈ ಪ್ರಣಯ ಕಾವ್ಯದಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಅಲ್ಲಿ ಒಂದು ನವಣೆಯ ಒಂದು ಹೊಲವನ್ನು ಹೋಗಿ ಕಾಯಲಿಕ್ಕೆ ಹೋಗ್ತಾರೆ. ಅಲ್ಲಿ ಪ್ರೇಮಾಂಕುರಕ್ಕೆ ಒಳಗಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಬ್ಬರು ಇಷ್ಟಪಡ್ತಾರೆ. ಆ ಇಷ್ಟಪಟ್ಟ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ವೇಳೆ ಒಪ್ಪಿಕೊಳ್ಳಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಒಡನ್ ಪಯಣ ಅಂತ ಹೋಗ್ತಾರೆ. ಅದನ್ನ ತಮಿಳಲ್ಲಿ ಉಡನ್ ಪೋಕು ಅಂತ ಹೇಳ್ತಾರೆ. ಈ ಉಡನ್ ಪೋಕು ಅನ್ನುವುದನ್ನ ನಾನು ಕನ್ನಡಕ್ಕೆ ಉದಾಹರಣೆಗೆ ಮದುವೆಯಾಗಿ ಅವರು ಓಡಿ ಹೋದರು ಅನ್ನೋ ಹಾಗೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಮದುವೆ ಆಗಲಿಕ್ಕೋಸ್ಕರ ಓಡಿ ಹೋದರು ಅನ್ನೋ ಹಾಗೆ ನಾನು ಬಳಸಲಿಕ್ಕಾಗೋದಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ನಮ್ಮ ಹಳಗನ್ನಡಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತಲೇ ನಾನು ಒಡನ್ ಪಯಣ ಅನ್ನುವ ರೀತಿಯಲ್ಲಿ ಅದನ್ನು ನಾನು ತೆಗೆದುಕೊಂಡಿದ್ದೇನೆ. ಆ ರೀತಿಯಲ್ಲಿ ಅನೇಕ ತೊಡಕುಗಳು ಈ ರೀತಿಯಲ್ಲಿ ಬಂದಿದೆ. ಹೌದು, ಇದು ಅನುವಾದಕಾರನಿಗಿರುವ ಸವಾಲು ಕೂಡ ಖಂಡಿತ. ಒಟ್ಟು ಈಗ ಕನ್ನಡ ಮತ್ತು ತಮಿಳು ಮತ್ತು ಕನ್ನಡ ಒಂದು ಸೇತುವಿನ ರೀತಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ. ತುಂಬಾ ಸಂತೋಷ. ಈಗ ತಮಿಳಿನಿಂದ ಅನೇಕ ಕೃತಿಗಳನ್ನ ಕನ್ನಡಕ್ಕೆ ತಂದಿರಿ. ಈಗ ಕನ್ನಡದಿಂದ ತಮಿಳಿಗೂ ಕೂಡ ಅನೇಕವಾಗಿ ಹೋಗ್ಬೇಕು. ಈ ನಡುವೆ ಆಗಬೇಕಾದ ಕೆಲಸಗಳು ಏನಿದೆ, ಏನೇನೆಲ್ಲ ಆಗ್ಬೇಕು ಅಂತ ಒಬ್ಬ ಅನುವಾದಕಿಯಾಗಿ ನಿಮ್ಮ ಕನಸುಗಳೇನಿದೆ ಅವನ್ನ ಒಂದೆರಡು ಮಾತುಗಳಲ್ಲಿ ಹೇಳ್ಬೋದಾ? ಅನುವಾದದ ಬಗ್ಗೆ ನಿಮಗೂ ಆಸಕ್ತಿ ಎಲ್ಲೋ ಇರೋ ಕಾರಣದಿಂದಲೇ ಅತ್ಯಂತ ಉಚಿತವಾದ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀರಾ. ಹೇಗೆಂದ್ರೆ ಈಗಾಗಲೇ ನನ್ನಲ್ಲೂ ಕೂಡ ಅನೇಕ ಜನ ನನ್ನ ಕನ್ನಡದ ಸಹೋದರ ಸಹೋದರಿಯರು ಕೇಳಿದ್ದು, ಕನ್ನಡದ ನಿಮ್ಮ ಖುಷಿ ನಮಗೆ ಅರ್ಥ ಆಯ್ತು. ಕನ್ನಡದಿಂದ ತಮಿಳಿಗೆ, ತಮಿಳಿನಿಂದ ಕನ್ನಡಕ್ಕೆ ಆಗಬೇಕಿರುವ ಕೆಲಸ ಏನು? ಒಬ್ಬ ಅನುವಾದಕಿಯಾಗಿ ನಿಮ್ಮ ಕನಸು ಹೇಳಿ. ನನ್ನ ಕನಸು ಏನು ಅಂದ್ರೆ, ಈಗಾಗಲೇ ಕೆಲವು ಕನ್ನಡದ ಕವಿಗಳನ್ನ ನಾನು ತಮಿಳಿಗೆ ತಂದಿದ್ದೇನೆ. ಚಂದ್ರಶೇಖರ್ ಕಂಬಾರ್ ಅವರ ಒಂದು ಕವಿತೆಯನ್ನ ತಂದಿದ್ದೇನೆ, ಕುವೆಂಪುರವರ ಒಂದು ಕವಿತೆಯನ್ನ ತಂದಿದ್ದೇನೆ. ಅದೇ ರೀತಿಯಲ್ಲಿ ಕಮಲಾ ಹಂಪನ ಮೇಡಮ್ ಅವರದು ಇತ್ತೀಚೆಗೆ ಈಗ ತಾನೇ ನಾನು ತಮಿಳನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಆ ರೀತಿಯಲ್ಲಿ ಕೆಲವು ಸಾಧ್ಯತೆಗಳು ಸಿದ್ಲಿಂಗಯ್ಯ ಸರ್ದು ಹೀಗೆ ಬಂದಿದೆ. ಇನ್ನು ಮುಂದೆಯೂ ಆಗಬೇಕಾದ ಕೆಲಸ ಏನಂದ್ರೆ, ಯುವ ಪೀಳಿಗೆ ಏನಿದೆ, ಆಸಕ್ತರಾಗಿರುವಂತಹ ಯುವ ಪೀಳಿಗೆ ಏನಿದೆ ಕನ್ನಡ ಸಾಹಿತ್ಯದಲ್ಲಿ, ಅವರುಗಳು ಮತ್ತು ತಮಿಳು ಸಾಹಿತ್ಯದಲ್ಲಿರಬಹುದಾದ ಯುವ ಪೀಳಿಗೆಯವರು ಒಟ್ಟು ಸೇರಬೇಕು. ಒಂದು ವರ್ಕ್ಶಾಪ್ ಅನ್ನುವ ರೀತಿಯಲ್ಲಿ, ಅಂದ್ರೆ ಶಿಬಿರವನ್ನ ಮಾಡಬೇಕು. ಈ ರೀತಿ ಕಮ್ಮಟಗಳನ್ನ ಏರ್ಪಡಿಸಿಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಒಂದು ಭಾಷೆ ಮತ್ತೊಂದು ಭಾಷೆಗೆ ಬೆಸೆಯುವ ಕೆಲಸವನ್ನ, ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನ ಬೆಸೆಯುವ ಕೆಲಸ, ಒಂದು ಭಾವೈಕ್ಯತೆ ಉಂಟಾಗಲಿಕ್ಕೆ ಸಾಧ್ಯ. ಒಂದು ಭಾಷೆ ಮತ್ತೊಂದು ಭಾಷೆ, ಒಂದು ನೆಲ ಮತ್ತೊಂದು ನೆಲ, ಈ ಅನುವಾದದಿಂದನೇ ಬಹಳ ಮುಖ್ಯವಾಗಿ ನಾವು ಅನೇಕ ವಿಚಾರಗಳನ್ನ, ಅಲ್ಲಿನ ಸಾಂಸ್ಕೃತಿಕತೆಯನ್ನ, ಅಲ್ಲಿನ ವೈಶಿಷ್ಟ್ಯತೆಗಳನ್ನೆಲ್ಲವನ್ನ ನಾವು ಬಿಂಬಿಸ್ಕೊಳ್ಳೋಕೆ ಸಾಧ್ಯ ಇದೆ. ಖಂಡಿತವಾಗ್ಲೂ ತುಂಬಾ ಸಂತೋಷ ಆಯ್ತು ಮೇಡಮ್. ಈ ಹೊತ್ತು ನಮ್ಮ ಜೊತೆಗಿದ್ದು ಅನುವಾದ, ಕನ್ನಡ, ತಮಿಳು, ನಿಮ್ಮ ಅಧ್ಯಾಪನ, ಸಂಗಮ್ ಸಾಹಿತ್ಯ, ವೈರಮುತ್ತು ಕವಿತೆಗಳು, ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಇಟ್ಟಿದ್ದೀರಿ. ಇದುವರೆಗೂ ನಮ್ಮ ಜೊತೆ ಇದ್ದಿದ್ದಕ್ಕೆ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.